ಮಧ್ಯಾಹ್ನ 11 ಗಂಟೆಗೆ ಬಂದಿದ್ದಾರೆ. 5 ದಿನ ಆಗಿದೆ ಹುಡುಗ ಸತ್ತಿ. ಅವಲ್ಲಿವರೆಗೆ ಬಂದೇ ಇಲ್ಲ. ಕಂಪ್ಲೇಂಟ್ ಕೊಟ್ಟ ಮೇಲೆ 1 ದಿನ 2 ದಿನ 24 ಅವರ್ಸ್ ಆಯ್ತು. ಅವಾಗ ಬರ್ತಾರೆ ಅಂತ ಹೇಳಿದ್ರು. ಇನ್ನು 24 ಅವರ್ಸ್ ಆಯ್ತು, ಬಂದೇ ಇಲ್ಲ ಯಾರು. ಏನು ನೀವು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಏನು ಹೇಳ್ತಾರೆ ಸರ್? ಅಲ್ಲ ಬರ್ದೇ ಇರೋದಕ್ಕೆ ಏನು ಕಾರಣ ಅಂತ ಏನಾದ್ರು ಹೇಳ್ತಾರೆ? ಏನು ಇಲ್ಲ, ಪೊಲೀಸ್ನವರೇ ಇಲ್ಲ ಅಲ್ಲಿ. ಪೊಲೀಸ್ನವರೇ ಯಾರು ಇಲ್ಲ ಅಲ್ಲಿ. ಕನಕಪುರದಲ್ಲಿ ಕನಕಪುರದಲ್ಲಿ ಫಂಕ್ಷನ್ ಇದೆ, ಯಾರು ಇಲ್ಲ. ಸ್ಟೇಷನಲ್ಲೇ ಯಾರು ಇಲ್ವಂತೆ. ನಾವೇ ಕಸ ಗುಡಿಸ್ತಾ ಇದೀವಿ ಅಂತಾರೆ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಅಲ್ಲಿ. ಯಾರು ಇಲ್ವಂತೆ, ಎಲ್ಲ ಅಲ್ಲಿ ಕನಕಪುರಕ್ಕೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಉತ್ಸವ ಮಾಡಕ್ ಹೋಗಿ ಹೌದು, ಪೊಲೀಸ್ನವರೇ ಬಂದಿಲ್ಲ. ನಿನ್ನೆ 11 ಗಂಟೆ ಬಂದಿದ್ದಾರೆ. 11 ಗಂಟೆ ನಾವೇ ಎಲ್ಲ ಚೆಕ್ ಮಾಡ್ಕೊಂಡು, ನೀವೇ ಚೆಕ್ ಮಾಡ್ಕೊಂಡು ಬನ್ನಿ ಆಮೇಲೆ ಹೇಳಿ ಅಂತ ಇದ್ದಾರೆ ಪೊಲೀಸ್ನವರು. ಯಾರು ಅಂತ ಯಾರು ಗೊತ್ತು, ಪೊಲೀಸ್ನವ್ರು ಹೇಳಿರೋದು. ಆಮೇಲೆ ನಾವೇ ಚೆಕ್ ಮಾಡ್ಕೊಂಡು ಆಮೇಲೆ 10 ಗಂಟೆ 11 ಗಂಟೆ ಬಂದಿದ್ದಾರೆ ಅಂತ. 11 ಗಂಟೆ ಹೋಗಿ ಚೆಕ್ ಮಾಡ್ಕೊಂಡು ಬಂದ್ಮೇಲೆ ಗೊತ್ತಾಯ್ತು. ನಾವು ಸುಮ್ಮನೆ ಚೆಕ್ ಮಾಡ್ಕೊಂಡು ಇಲ್ಲಿ ಹೋಗಿರ್ಬೋದು ಅಲ್ಲಿ ಹೋಗಿರ್ಬೋದು ಅಂತ ಕ್ಯಾಮ್ರಾ ಇದೆಯಲ್ಲ, ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ಹೋಗಿತ್ತು. ಅದೇ ಆಗಿದ್ದು ಅಷ್ಟೇ. ಇಲ್ಲ, ಆಯ ತಪ್ಪಿ ಎಲ್ಲ ಅವನು ಹೋಗ್ತಾ ಇದ್ದು ಸುಮ್ಮನೆ ಅನ್ಸುತ್ತೆ. ಆಯ ತಪ್ಪೇ ಬಿದ್ದಿರೋದು, ಅದೇನು ಇಲ್ಲ. ಅದು ನೀರ್ದು ಅದು ಕ್ಲೋಸ್ ಮಾಡಿಲ್ಲ. ತುಂಬಾ ದಿನ ಆಗಿದೆ ಅದು ಕ್ಲೋಸ್ ಮಾಡಿಲ್ಲ. ಅದು ಇದು ಕ್ಲೋಸ್ ಮಾಡಿಲ್ಲ. ಪಾಪ 5 ಜನ ಆಗಿದ್ದಾರೆ ಅಂತ. ಇದು ಇನ್ನು 6ನೇ ಅನ್ಸುತ್ತೆ ಹುಡುಗ. ಈ ತರ ಆಗಿದೆ. ಜಲಮಂಡಳಿ ಇದೆ. ಜಲಮಂಡಳಿ ನಿರ್ಲಕ್ಷ್ಯ ಇದಾಗಿರೋದು. ಬೇರೆ ಪೊಲೀಸ್ನವ್ರದ್ದು ಇನ್ಯಾವುದು ಅಲ್ಲ. ಏನು ಬೇರೆ ಏನು ಇಲ್ಲ, ಅಷ್ಟೇ ಆಗಿದೆ. ಮಧು ಅಂತ, ಕೊಳೆಗಲ್ಲ, ರಾಜೇಶ್ವರಿ ಹಾಸ್ಪಿಟಲ್, ಎಲ್ಲ ಆಗಿದೆ. ಹೌದು, ಓಕೆ.